ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೀರಿ. ಬಟ್ ನಮ್ಮ ಒಂದು ಕೆಲಸಗಳೆಲ್ಲ ಇನ್ನೂ ಲೇಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಹೋಗಿ ಮನೆಗೆ ರೀಚ್ ಆಗೋಷ್ಟರಲ್ಲಿ ನಾವು ಅಂದ್ಕೊಂಡಿರೋಂಥ ಕೆಲವೊಂದು ಕೆಲಸಗಳೆಲ್ಲ ನಮಗೆ ಕೈಗೂಡಿದೆ. ಅವನ ಮನಸ್ಸಲ್ಲಿ ಈಡೇರಿಸಲಿ ಅಂತ ದೇವ್ರನ್ನ ಬೇಡ್ಕೊತಿರೋ ಅಷ್ಟು ಕಾರ್ಯಗಳು ನಮಗೆ ಕೈಗೂಡಿದೆ. ಹಂಗಾಗಿ ಶ್ರೀರಾಮ ಇದಿರೋದನ್ನು 161 ಫೀಟ್ ಇದೆ. ಹಾಗೆ ಇದು ಕೂಡ 161 ಇದೆ. ತುಂಬ ಜನ ತುಂಬ ಕಡೆ ಕೇಳಿದ್ವಿ, ಇದನ್ನು ನೋಡಿದ್ವಿ ಕೂಡ ಯೂಟ್ಯೂಬಲ್ಲಿ. ತುಂಬ ಒಳ್ಳೆಯದಾಗಿದೆ ಅಂತ. ಹಾಗೆ ನಾವು ಒಂದು ಸಂಕಲ್ಪ ಇಟ್ಕೊಂಡು ಬಂದ್ವಿ, ಒಳ್ಳೆಯದಾಗಿದೆ ಕೂಡ. ಇದು ಬೆಂಕಿ ದೇವಾಲಯ ಸರ್. ಆಗ ಇದು ಮಾತೇ ಇಲ್ಲ. ಫುಲ್ ಎಲ್ಲ ಶನೇಶ್ವರ ನೋಡ್ಕೊಂತಾನೆ. ಫುಲ್ ಪವರ್ಫುಲ್ ಸರ್. ಬಂದರೆಲ್ಲ ಪರವಾಗಿಲ್ಲ, ಚೆನ್ನಾಗಾಗಿದೆ ಅಂತ ಹೇಳ್ತೀವಿ. ಚಕ್ರ ಕೊಡೋಕ್ಕೆ ಮತ್ತು ನೀರು ಹಾಕ್ಸ್ಕೊಳ್ಳೋಕ್ಕೆಲ್ಲ ದುಡ್ಡು ಕೊಟ್ಟಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ, ಫ್ರೀ. ದೇವಸ್ಥಾನಕ್ಕೆ ಬಂದರೆ ನಮ್ಮ ಕಷ್ಟ ಪರಿಹಾರ ಎಲ್ಲ ಸಾಧ್ಯ ಆಗ್ತೈತಿ. ತಾವು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ. ನೆಮ್ಮದಿಯನ್ನು ಕಳ್ಕೊಂಡು ಇವತ್ತು ಜೀವನದಲ್ಲಿ ನಾನು ಬದುಕಲೇಬಾರ್ದು, ಎಲ್ಲಾದರೂ ನನಗೆ ಜೀವನ ಸಿಗಬೇಕು, ಬದುಕನ್ನು ಸಿಗಬೇಕು ಎಂಬುದಕ್ಕೋಸ್ಕರ ಸತ್ಯಕ್ಷೇತ್ರ ಶಕ್ತಿಪೀಠವನ್ನು ಹುಡುಕ್ತಾ ಇರ್ತಾರೆ. ಆ ಪ್ರಧಾನಮಂತ್ರಿಗಳು ಮೆಚ್ಚುವಂಥ ಕಾರ್ಯ ನಾವು ಮಾಡಿದ್ದೀವಿ ಅಂತಂದರೆ ಈ ಜಾಗದಲ್ಲಿರೋ ಪವಾಡ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತು ವೀಕೆಂಡಲ್ಲೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನೋ ಮನಸ್ಸಿಗೆ ಇಷ್ಟ ಆಗುತ್ತೆ. ಅವಾಗ ಇಲ್ಲಿ ಬಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ, ಏನೋ ಒಂಥರ ಮೈಂಡ್ ಪೀಸ್ಫುಲ್ ಅನಿಸುತ್ತೆ. ಇವಾಗ ವೀಕೆಂಡು ಅಂತ ಬೇರೆ ಬೇರೆ ಕಡೆ ಹೋಗೋ ಬದಲು ನಮ್ಮ ಮಕ್ಕಳಿಗೂ ಧರ್ಮ ಸಂಸ್ಕೃತಿ ಹೇಗೆ ನಡ್ಕೊತೀವಿ ಅನ್ನೋದೆಲ್ಲ ತಿಳಿಯುತ್ತೆ. ತುಂಬ ಚೆನ್ನಾಗಿದೆ ಕ್ಷೇತ್ರ. ಆ್ಯಕ್ಚುಲಿ ಶ್ರೀರಾಮ ಇದಿರೋದನ್ನು 161 ಫೀಟ್ ಇದೆ. ಹಾಗೆ ಇದು ಕೂಡ 161 ಇದೆ. ತುಂಬ ಜನ ತುಂಬ ಕಡೆ ಕೇಳಿದ್ವಿ, ಇದನ್ನು ನೋಡಿದ್ವಿ ಕೂಡ ಯೂಟ್ಯೂಬಲ್ಲಿ. ತುಂಬ ಒಳ್ಳೆಯದಾಗಿದೆ ಅಂತ. ಹಾಗೆ ನಾವು ಒಂದು ಸಂಕಲ್ಪ ಇಟ್ಕೊಂಡು ಬಂದ್ವಿ, ಒಳ್ಳೆಯದಾಗಿದೆ ಕೂಡ. ಮತ್ತು ಇನ್ನೊಂದು ಸರಿ ಬಂದಿದ್ದೀವಿ. ಎಲ್ಲರೂ ಒಂದು ಭಕ್ತಿ ಇಟ್ಕೊಂಡು, ಒಂದು ನಂಬಿಕೆ ಇಟ್ಕೊಂಡು ಬನ್ನಿ, ಒಂದು ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬ ಪಾಸಿಟಿವ್ ವೈಬ್ ಇದೆ. ಥ್ಯಾಂಕ್ ಯು. ನಾವು ಹಾಸನಿಂದ ಬಂದಿದ್ದೀವಿ. ಏನೋ ಮೈ ಮೇಲೆ ನೀರು ಹಾಕಿದ್ರು, ಚಿನ್ನದ್ದು ಚೆಂಬಿಂದ ಮತ್ತು ಬೆಳ್ಳಿ ಚೆಂಬಿಂದ ಪರವಾಗಿಲ್ಲ ಅನಿಸ್ತಿದೆ. ನೋಡಿ, ನಾವು ಅಂಗಡಿ ವ್ಯಾಪಾರ ಮಾಡ್ತಿದ್ದೀವಿ. ನೋಡೋಣ ಅಂಗಡಿ ವ್ಯಾಪಾರ ಹೆಂಗೆ ನಡೆಯುತ್ತೆ ಅಂತ ಗೊತ್ತಾಗುತ್ತಲ್ಲ. 5 ವಾರ ಬಾ ಅಂತ ಹೇಳಿದ್ದಾರೆ, ಬಂದರೆ ಬಂದರೆಲ್ಲ ಪರವಾಗಿಲ್ಲ, ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ. ಚಕ್ರ ಕೊಡೋಕ್ಕೆ ಮತ್ತು ನೀರು ಹಾಕ್ಸ್ಕೊಳ್ಳೋಕ್ಕೆಲ್ಲ ದುಡ್ಡು ಕೊಟ್ಟಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ, ಫ್ರೀ. ಬಂದು ಏನೋ ಒಳ್ಳೇದಾದರೆ ನಮಗೂ, ವರ್ಷದಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು, ಚೆನ್ನಾಗಿಟ್ಟಿರಲಿ, ಅವ್ರನ್ನೂ ನಮ್ಮ ಥರನೇ ಒಂದು ವೃದ್ಧಿ ಆಗಂಗೆ ಮಾಡಲಿ ಅಂತ ಹೇಳ್ತೀನಿ. ಸರ್, ನಾವು ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೀರಿ. ಬಟ್ ನಮ್ಮ ಒಂದು ಕೆಲಸಗಳೆಲ್ಲ ಇನ್ನೂ ಲೇಟ್ ಆಗ್ತಾಯಿತ್ತು. ಬಟ್ ಇಲ್ಲಿ ಹೋಗಿ ಮನೆಗೆ ರೀಚ್ ಆಗೋಷ್ಟರಲ್ಲಿ ನಾವು ಅಂದ್ಕೊಂಡಿರೋಂಥ ಕೆಲವೊಂದು ಕೆಲಸಗಳೆಲ್ಲ ನಮಗೆ ಕೈಗೂಡಿದೆ. ಆ ಒಂದು ಭಕ್ತಿ ಮೇಲೆ ಕೆಲವೊಂದು ಸಲ ನಾವು ತುಂಬ ಸಲ ಇಲ್ಲಿಗೆ ಭೇಟಿ ಕೊಟ್ಟಿದ್ದೀರಿ. ತುಂಬ ಒಂದು ಭಕ್ತಿ ಇರೋವಂಥ ಒಂದು ಸ್ಥಳ ಇದು. ಮತ್ತು ದೇವ್ರು ನೆನೆದ ತಕ್ಷಣ ನಾವು ಏನು ಮನಸ್ಸಲ್ಲಿ ಈಡೇರಿಸಲಿ ಅಂತ ದೇವ್ರನ್ನ ಬೇಡ್ಕೊತಿರೋ ಅಷ್ಟು ಕಾರ್ಯಗಳು ನಮಗೆ ಕೈಗೂಡಿದೆ. ಹಂಗಾಗಿ ಇಲ್ಲಿ ಹಗಲೆಲ್ಲ ಭೇಟಿ ಕೊಡ್ತಾ ಇರ್ತೀರಿ. ನಮ್ಮ ಜೀವನದಲ್ಲಿ ಒಂದು ಕೆಲಸಕ್ಕೆ ನಾವು ಇದು ಮಾಡಿದ್ರಿ, ಆ ಒಂದು ಕೆಲಸನೂ ಸಿಕ್ತು. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಒಳ್ಳೆಯದಾಗಿದೆ. ನಾವು ದೇವ್ರು ನಂಬೋದಾದರೆ ಒಂದೇ ಮನಸ್ಸಿಂದ ಬಂದು ಇಲ್ಲಿ ನಾವು ಭಕ್ತಿಪೂರ್ವಕವಾಗಿ ದೇವ್ರನ್ನ ನಾವು ಕೈ ಮುಗಿದ ತಕ್ಷಣ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಹೆಂಗೋ ಏನೋ ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋಣ, ಬೇರೆ ಕಡೆ ಕೊಟ್ಟಂಗೆ ಇಲ್ಲೆಲ್ಲನೂ ನಾವು ದರ್ಶನ ಮಾಡ್ಕೊಂಡು ಹೋಗೋಷ್ಟಿರಲ್ಲ. ಏನಂದರೆ ನಂಬಿಕೆ ಅನ್ನೋದು ನಮಗೆ ಮೇಯ್ನ್ ಇರಬೇಕು. ಬೇರೆ ಕಡೆ ಹೋದಾಗ ಏನೋ ನಾವು ಹೋಗ್ತಿರುವತ್ತು ಟ್ರಿಪ್ ಥರ ಹೋಗಿ ಬರ್ತಿರೋ ಅನ್ನೋದಲ್ಲ. ಒಂದು ಭಕ್ತಿಪೂರ್ವಕವಾಗಿ ಬಂದಾಗ ನಮ್ಮ ಕೆಲಸಗಳೆಲ್ಲನೂ ಈಡೇರ್ತವೆ. ನಮಸ್ಕಾರ. ಶ್ರೀ ಕ್ಷೇತ್ರ ಬಸವೇಶ್ವರ ಮಹಾಸಂಸ್ಥಾನ ಮಠ 161 ಅಡಿ ಆಂಜನೇಯ ಪುಣ್ಯಕ್ಷೇತ್ರ. ಆತ್ಮೀಯ ನನ್ನ ಭಕ್ತಾದಿಗಳಿಗೆ ಹೃದಯಪೂರ್ವಕ ಭಕ್ತಿಪೂರ್ವಕ ನನ್ನ ಮನಗಳು. ದೈವಾನುಗ್ರಹ ಎಲ್ಲಿರ್ತದೆ, ದೈವನ ಒಂದು ಶಕ್ತಿ ಎಲ್ಲಿರ್ತದೆ, ಭಗವಂತನ ಎಲ್ಲಿ ಪವಾಡ ಇರ್ತದೆ, ಅಲ್ಲಿ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳ ಜನಸಾಗರ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹರಿದು ಬರೋದಕ್ಕೆ ಸಾಕ್ಷಿ ಇವತ್ತು ಜನಗಳ ಕಾರಣ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮಚಂದ್ರ ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕು, ಹರಿ ಮುಟ್ಟುವಂಥ ಕೆಲಸ ಮಾಡಬೇಕು, ಗುರಿ ಮುಟ್ಟುವಂಥ ಸಾಧನೆಗಳನ್ನು ನಾವು ಮಾಡಬೇಕು. ಇವತ್ತು ಈ ಜಾಗದಲ್ಲಿ ಗುರಿ ಏನಪ್ಪ ಅಂತಂದರೆ ಗುರುಗಳು ಕರೆಕ್ಟಾಗಿದ್ದೇ ಗುರಿ ಮುಟ್ಟಕ್ಕೆ ಸಾಧ್ಯ. ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ನನ್ನ ಜನತೆಗೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ದೇವಾಲಯಗಳನ್ನು ನೋಡಿದ್ದೀರ. ಕೆಲವರು ಪ್ರಚಾರಕ್ಕೋಸ್ಕರನೂ ಬಳಸ್ತಾರೆ, ಕೆಲವರು ಆಡಂಬರಕ್ಕೋಸ್ಕರನೂ ಬಳಸ್ತಾರೆ, ಕೆಲವರು ಹಣವನ್ನು ಮಾಡಬೇಕು ಎಂಬುದಕ್ಕೋಸ್ಕರ ಬಳಸ್ತಾರೆ. ಕೆಲವರು ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ದೇವಸ್ಥಾನಗಳನ್ನು ನೋಡಿ 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 ಸಾಕಾಗೋಗಿದ್ದೀರ. ನನ್ನ ಜನತೆಗೆ ನಾನು ಈ ದೇವಾಲಯದ ಒಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರವನ್ನು ನಾನು ಪ್ರಚಾರ ಮಾಡಿಕೊಂಡಿರೋಂಥದ್ದು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಒಳ್ಳೆಯದಾಗಿರೋದಕ್ಕೋಸ್ಕರ ಇವತ್ತು ನಾನು ಪ್ರಚಾರ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಬ್ಬ ಮನುಷ್ಯ ಜೀವನದಲ್ಲಿ ನೊಂದಿ ಬೆಂದಿ ಜೀವನವನ್ನು ಕಳ್ಕೊಂಡು ಹಣವನ್ನು ಕಳ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡು ಇವತ್ತು ಜೀವನದಲ್ಲಿ ನಾನು ಬದುಕಲೇಬಾರ್ದು, ಎಲ್ಲಾದರೂ ನನಗೆ ಜೀವನ ಸಿಗಬೇಕು, ಬದುಕನ್ನು ಸಿಗಬೇಕು ಎಂಬುದಕ್ಕೋಸ್ಕರ ಸತ್ಯಕ್ಷೇತ್ರ ಶಕ್ತಿಪೀಠವನ್ನು ಹುಡುಕ್ತಾ ಇರ್ತಾರೆ. ಈ ಶಕ್ತಿಪೀಠ, ಈ ಸತ್ಯಪೀಠ ಇಡೀ ಜಗತ್ತಿಗೆ
ಇಡೀ ನಮ್ಮ ವಿಶ್ವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತಂದರೆ ಅಂಥ ನಮ್ಮ ಪ್ರಧಾನಮಂತ್ರಿಗಳು ಮೆಚ್ಚುವಂಥ ಕಾರ್ಯ ನಾವು ಮಾಡಿದ್ದೀವಿ ಅಂತಂದರೆ ಈ ಜಾಗದಲ್ಲಿರೋ ಪವಾಡ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಲಕ್ಷಾಂತರ ಜನ, ಸಾವಿರಾರು ಜನ ಶ್ರೀ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಬರಬೇಕು ಅಂತಂದ್ರೆ ಕಾರಣ ಇಲ್ಲಿ ಪವಾಡ. ಏನು ಪವಾಡ? ಇಲ್ಲಿ ಶಕ್ತಿಯುತವಾದಂಥ ಪವಾಡ. ಇಲ್ಲಿ ಯಾವುದೇ ಥರದ ಹಣ ಆಗಲಿ, ಇಲ್ಲಿ ಯಾವುದೇ ಥರದಲ್ಲಿ ದುಡ್ಡಾಗಲಿ, ಯಾವುದೇ ಥರದಲ್ಲಿ ಭರವಸೆ ಕೊಡೋಂಥದ್ದಾಗಲಿ, ಜನಗಳನ್ನು ನಂಬಿಸುವಂಥದ್ದಾಗಲಿ, ಜನಗಳಿಗೆ ದಿಕ್ಕು ತಪ್ಪಿಸೋಂಥದ್ದಾಗಲಿ ಕೆಲಸವನ್ನು ನಾವು ಇಲ್ಲಿ ಜಾಗದಲ್ಲಿ ಮಾಡ್ತಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ರೈತ, ಒಬ್ಬ ಮಾನವ ನನ್ನ ಜೀವನ ಇವತ್ತಿಗೆ ಸೋಲಾಗಿದೆ ಎಂಬುದಕ್ಕೋಸ್ಕರ ತಿಳ್ಕೊಂಡು ಬಂದಾಗ ಸೋಲನ್ನು ಸ್ವೀಕಾರ ಮಾಡಬೇಕು, ಗೆಲುವು ತಾನಾಗಿ ಹುಡುಕೊಂಬರಬೇಕು. ಒಬ್ಬ ಗುರುಗಳಾದಂಥವ್ರು ಸೋಲನ್ನು ಮೆಟ್ಟಿ ನಿಂತು ಗುರು ಎಂಬುದಕ್ಕೋಸ್ಕರ ಗುರಿ ಮುಟ್ಟಬೇಕು ಅನ್ನೋದು ಒಂದು ಸ್ಥೈರ್ಯ ಮನೋಭಾವನೆ. ಸ್ಥೈರ್ಯ ಮನೋಭಾವನೆ ವ್ಯಕ್ತಿತ್ವ ಅಂತ ಅಂದರೆ ವ್ಯಕ್ತಿ ಎಲ್ಲಿ ಒಳ್ಳೆಯದಾಗ್ತದೆ, ಎಲ್ಲಿ ಅವನಿಗೆ ಪರಿಹಾರ ಸಿಗ್ತದೆ, ಯಾವ ಜಾಗಕ್ಕೆ ಬಂದಾಗ ಅವನು ಒಳ್ಳೆಯದಾಗ್ತದೆ, ಬೇಡಿದ ತಕ್ಷಣ, ಕೇಳಿದ ತಕ್ಷಣ, ಕೈ ಮುಗಿದ ತಕ್ಷಣ, ಪ್ರಾರ್ಥನೆ ಮಾಡಿದ ತಕ್ಷಣ, ಹರಕೆ ಹೊತ್ತ ತಕ್ಷಣ, ಕೆಲವೇ ದಿನಗಳಲ್ಲಿ ಅವನು ಒಳ್ಳೆಯದಾದಾಗ ಅವನು ಎಂದಿಗೂ ಆ ಕ್ಷೇತ್ರವನ್ನು ಬಿಡಲ್ಲ. ಈ ಕ್ಷೇತ್ರಕ್ಕೆ ಜನಗಳು ಯಾಕೆ ಲಕ್ಷಾಂತರ ಬರ್ತಾರೆ ಅಂತಂದರೆ ಇಲ್ಲಿ ವಾರ 15 ದಿವಸ, ತಿಂಗಳು, 20 ದಿನ, 3 ತಿಂಗಳು, 5 ವಾರ ಇಲ್ಲಿ ಉದಾಹರಣೆ ಒಳ್ಳೆಯದಾಗಿರುವಂಥವರೇ ಜಾಸ್ತಿ. ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೇವೆ. ನನ್ನ ಹೆಸರು ನೀಲಾ ಬಿರಾದರ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ದೇವಸ್ಥಾನಕ್ಕೆ ಬಂದರೆ ನಮ್ಮ ಕಷ್ಟ ಪರಿಹಾರ ಎಲ್ಲ ಸಾಧ್ಯ ಆಗ್ತೈತಿ. ತಾವು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿ ಗುರೂಜಿಯವರ ದರ್ಶನ ತಗೊಂಡು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕೆಂದು ವಿನಂತಿ.